ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಕಟ್ಟಿನ ಸಾರು ರೀ. ಮತ್ತು ಇದಕ್ಕೆ ಹೋಳ್ಗೆ ಸಾರು ಅಂತಾರೆ, ಮತ್ತು ಒಬ್ಬಟ್ಟು ಸಾರು ಕೂಡ ಅಂತಾರೆ. ಇದಕ್ಕೆ ತುಂಬ ರುಚಿಯಾಗಿರುತ್ತೆ ನೋಡ್ರಿ. ಇದು ನೀವು ಬ್ಯಾಳೆ ಹಾಕಿ ಹೋಳ್ಗೆ ಕಡುಬು ಎಲ್ಲ ಮಾಡ್ಕೊಂಡಿರ್ತಿರಲ್ಲ, ಅವಾಗ ಕಟ್ಟು ಬಸ್ತಿಟ್ಟಿರ್ತಿರಲ್ಲ, ಅವಾಗ ಈ ಸಾರು ಮಾಡ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ ನೋಡ್ರಿ. ಇದು ರುಬ್ಬೋದಕ್ಕೆ ಮಸಾಲೆ ಟೊಮೆಟೊ, ಕರಿಬೇವು, ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ರೀ. ಇದು ಹುಣಸೆ ಹಣ್ಣು ನೆನೆಹಾಕಿದ್ದು. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಳ್ಳೋಣ. ಉರಿ ಸಣ್ಣಗೆ ಇಟ್ಕೊಳ್ರಿ. ನಾನು ಒಂದು ಅರ್ಧ ಚಮಚದಷ್ಟು ಹವಿಜ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ರೀ. ಸ್ವಲ್ಪ ಹುರ್ಕೊಂಡು ಆಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೇನೆ ನೋಡಿರಿ. ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಇಟ್ಕೊಂಡಿರೋದು ಹಾಕ್ಕೊಂಡು ಸ್ವಲ್ಪ ಕಾಯಿಡ್ಸ್ಕೊಳ್ಳಿ. ಉರಿ ಸಣ್ಣಗೆ ಇಟ್ಕೊಳ್ರಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಟೊಮೆಟೊನ ಹೋಳು ಹೆಚ್ಚಿಟ್ಕೊಂಡ್ರೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ಈ ಥರ ಕಾಯಿಡ್ಸ್ಕೊಂಡು ಹುರ್ಕೋಬೇಕು. ಇದು ಸಿಂಪಲ್ಲಾಗಿ ಮಾಡೋದು ನೋಡಿರಿ. ಮಸಾಲೆ ಜಾಸ್ತಿ ಇಲ್ಲ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಾನು ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ, ಹಸೆ ಕೊಬ್ಬರಿ. ಈ ಥರ ಹೋಳು ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಹಸೆ ಕೊಬ್ಬರಿ ಇಲ್ಲಾಂದ್ರೆ ಒಣ ಕೊಬ್ಬರಿ ಕೂಡ ಇದಕ್ಕೆ ಹಾಕ್ಕೊಂಡು ರುಬ್ಕೋಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ಎಣ್ಣೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ನೋಡಿರಿ. ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಒಂದು ಚಮಚ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಾಯಿಡ್ಸ್ಕೊಂಡು ಇವಾಗ ಗ್ಯಾಸ ಆಫ್ ಮಾಡ್ತೀನಿ ನೋಡಿರಿ. ಇದು ತಣ್ಣಗಾದ್ಮೇಲೆ ರುಬ್ಕೋಬೇಕು. ಇವಾಗ ನೋಡಿ, ಇದು ಮಸಾಲೆ ತಣ್ಣಗಾಗಿದೆಯಲ್ಲ, ಒಂದು ಮಿಕ್ಸಿ ಜಾರ್ ತೊಗೊಂಡು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ ರೀ. ಇದನ್ನು ನೈಸಾಗಿ ರುಬ್ಕೋಬೇಕು. ಮಸಾಲಿನ ನೈಸಾಗಿ ರುಬ್ಕೊಳ್ಳಿ ನೋಡಿ. ಈ ಥರ ನೈಸಾಗಿರಲಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಲಿ ರೀ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ನಾನು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ ನೋಡಿರಿ. ಒಂದು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಕಾಯಿಡ್ಸ್ಕೊಂಡು ಒಂದು ಸ್ವಲ್ಪ ಇಂಗು ಆಮೇಲೆ ಹಾಕ್ಕೊಂಡು ಕಾಯಿಡ್ಸ್ಕೊಂಡು ರುಬ್ಬಿದ ಮಸಾಲೆ ಹಾಕ್ಕೊಳ್ರಿ. ರುಬ್ಬಿದ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುಣಸೆ ಹಣ್ಣು ನೆನೆಹಾಕಿದ್ವಲ್ರಿ, ಅದರದ್ದು ರಸ ಹಾಕ್ಕೊಳ್ಳೋಣ್ರಿ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೆ ನಾನು, ನೆನೆ ಇಟ್ಕೊಂಡಿದ್ದೆ. ಅದ್ರದ್ದು ರಸ ಹಾಕ್ಕೊಳ್ಳೋಣ. ಪುಡಿನ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ಇವಾಗ ಮಿಕ್ಸಿ ಜಾರ್ನಲ್ಲಿ ರುಬ್ಬಿದ್ರಲ್ಲ ಮಸಾಲಿನ, ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಮಸಾಲೆ ಕುದೀತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಇವಾಗ ಇದು ಮಸಾಲೆ ಕುದೀತೈತಲ್ಲ, ಕುದ್ದಾದ್ಮೇಲೆ ಈಗ ನಾವು ಕಟ್ಟು ಬಸ್ತಿಟ್ಕೊಂಡಿದ್ವಲ್ರಿ, ಅದನ್ನು ಹಾಕ್ಕೋತಾ ಇದ್ದೀನಿ ನೋಡಿರಿ. ಬೇಳೆಕಟ್ಟು ಇದ್ರ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೊಂದು ಸ್ವಲ್ಪ ಹೂರಣ ಹಾಕ್ಕೋತಾ ಇದ್ದೀನಿ ನೋಡಿರಿ. ಇದು ಹೂರಣ ಹಾಕೋದ್ರಿಂದ ಟೇಸ್ಟ್ ಆಗುತ್ತೆ ರೀ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹೂರಣ ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸಿಂಪಲ್ಲಾಗಿದೆ ನೋಡಿರಿ. ಇದು ಮಸಾಲೆ ಕೂಡ ನಾವು ಇದಕ್ಕೇನು ಜಾಸ್ತಿ ಹಾಕಿಲ್ರಿ. ಒಂದು ಅರ್ಧ ಚಮಚ ಹವಿಜ ಮತ್ತು ಅರ್ಧ ಚಮಚ ಜೀರಿಗೆ ಅಷ್ಟೇ ಹಾಕಿರೋದು. ಈ ಥರ ಒಂದು ಸಿಂಪಲ್ಲಾಗಿ ನೀವು ಕಟ್ಟಿನ ಸಾರು ಮಾಡ್ಕೊಂಡು ನೋಡಿ, ರುಚಿ ಹೇಗಿದೆ ಅಂತ ಮರೀದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಒಬ್ಬರು ಜಾಸ್ತಿ ಮಸಾಲೆ ಇಷ್ಟಪಡಲ್ಲಲ್ರಿ, ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ಈ ಥರ ಮಾಡ್ಕೊಂಡು ನೋಡಿ, ಮರೆಯದೇನೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ತುಂಬ ಸಖತ್ತಾಗಿದೆ ನೋಡಿ. ನೋಡಿ ಕುದೀತಾ ಇದೆ, ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಇವಾಗ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ಇವಾಗ ಗ್ಯಾಸ್ ಆರಿಸ್ಬಿಟ್ಟು ನೋಡಿ, ಸಾರು ರೆಡಿ ಐತಿದು ಹೋಳ್ಗೆ ಸಾರು. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ತುಂಬ ರುಚಿಯಾಗಿರುತ್ತೆ ನೋಡಿರಿ ಹೋಳ್ಗೆ ಸಾರು. ಈ ಥರ ಮಾಡ್ಕೊಂಡು ನೋಡಿ ನೀವು. ಇವಾಗಿದು ರೆಡಿ ಆಯಿತು. ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೆ ನೋಡಿರಿ ಕಟ್ಟಿನ ಸಾರನ್ನ. ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಕಟ್ಟಿನ ಸಾರು ಹಾಕ್ಕೊಂಡು ಉಣ್ತಾಯಿದ್ರೆ ನೋಡಿ ಸ್ವರ್ಗ. ತುಂಬ ರುಚಿಯಾಗಿರುತ್ತೆ ನೋಡಿರಿ ಇದು ಕಟ್ಟಿನ ಸಾರು. ಮಿರ್ಚಿ ಬಜ್ಜಿ ಜೊತೆ ಸವಿಯಲೀಗ ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.